ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವಿಗೆ ಸ್ವಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸುವುದು ತಿಳಿಸಲಾಗಿದೆ. ಶ್ಲೋಕ 49. ಧ್ರುವಂ ತೇಷಾಂ ಚ ಸರ್ವೇಷಾಂ ನ ಅಸ್ತಿ ತತ್ವಂ ಗುರೋಃ ಪರಂ ಗುರೋ ಆರಾಧನಂ ಕುರ್ಯಾತ್ ಸ್ವಜೀವತ್ವಂ ನಿವೇದಯೇತ್. ಅನುವಾದ: ಲೋಕಗಳಲ್ಲಿರುವ ಎಲ್ಲರಿಗೂ ಗುರುವಿಗಿಂತ ಅನ್ಯ ಪರಬ್ರಹ್ಮ ಸ್ವರೂಪವಿಲ್ಲ. ಅವಶ್ಯಕವಾಗಿ ಗುರುವನ್ನು ಪೂಜಿಸಬೇಕು. ತಮ್ಮ ಜೀವನವನ್ನು ಗುರುವಿಗೆ ಅರ್ಪಿಸಬೇಕು. ಭಾವಾರ್ಥ: ಗುರುವಿಗಿಂತ ಅನ್ಯ ತಾಣ ಮುಮುಕ್ಷಗಳಿಗೆ ಇಲ್ಲ. ಯಥಾರ್ಥವಾದ ಪರಬ್ರಹ್ಮ ತತ್ವವು ಶ್ರೀ ಗುರುವೇ ಆಗಿರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಗುರುವನ್ನು ಹೊರತು ಅನ್ಯರು ಪರತತ್ವವನ್ನು ಸ್ಥಿರವಾಗಿಸಲು ಸಾಧ್ಯವಿಲ್ಲ. ಮಹೋನ್ನತವಾದ ಜ್ಞಾನವನ್ನು ದಯಪಾಲಿಸುವ ಗುರುವನ್ನು ಅಪರಿಮಿತವಾದ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ತನ್ನನ್ನು ತಾನು ಗುರು ಸೇವೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು. ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಭಕ್ತನಿಗೆ ತನ್ನದೆನ್ನುವುದು ಯಾವುದೂ ಇರುವುದಿಲ್ಲ. ತನು ಮನ ಧನಗಳೊಂದಿಗೆ ತನ್ನ ಜೀವನವನ್ನು ನಿವೇದಿಸಿದವನು ರಾಗದ್ವೇಷಗಳನ್ನು ತೊರೆದು ವೈರಾಗ್ಯವನ್ನು ಹೊಂದುವನು. ಸ್ವಜೀವನವನ್ನು ಅರ್ಪಿಸಿದ ಭಕ್ತನು ಹಂತ ಹಂತವಾಗಿ ತಾನು ಜೀವಿ ಎನ್ನುವ ಭಾವವನ್ನು ಗುರುಪಾದಗಳಿಗೆ ಅರ್ಪಿಸಿದರೆ ದೇಹ ಭಾವ ತೊರೆದು ಬ್ರಹ್ಮಭಾವದಲ್ಲಿ ನಿಲ್ಲುವನು. ದೇಹ, ಮನಸ್ಸು, ಬುದ್ಧಿ ಕರ್ಮಗಳನ್ನು ಮಾಡುತ್ತಿರುತ್ತವೆ. ಆದರೆ ಸ್ವಜೀವನವನ್ನು ಅರ್ಪಿಸಿದ ಭಕ್ತನು ನಿರ್ಲಿಪ್ತವಾಗಿ ಬ್ರಹ್ಮನಿಷ್ಠನಾಗಿರುವನು. ಸರ್ವ ಸಮರ್ಪಣಾ ಭಾವದಿಂದ ಶ್ರೀ ಗುರು ಪರಮಾತ್ಮರನ್ನು ನಿತ್ಯ ನಿರಂತರವೂ ಪೂಜಿಸುವುದು ಉತ್ತಮೋತ್ತಮವು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ: ನೀವು ಯಾರನ್ನು ಗುರುವೆಂದು ಸ್ವೀಕರಿಸುತ್ತೀರೋ ಅವನ ವಾಕ್ಯವನ್ನು ಪಾಲನೆ ಮಾಡಿದರೂ ಸಾಕು. ಪ್ರಪಂಚವನ್ನು ಮಾಡಿರಿ, ಆದರೆ ಅಂತರಂಗದಲ್ಲಿ ನಮಗೆ ಈ ಭವಬಂಧನ ಸಾಕು, ನಾವು ಪರಮಾತ್ಮನನ್ನೇ ಪಡೆಯಬೇಕು ಎಂಬ ಧ್ಯೇಯವನ್ನು ದೃಢವಾಗಿ ಇಟ್ಟುಕೊಳ್ಳಿರಿ. ಪ್ರಪಂಚವನ್ನು ಮಾಡಿಕೊಂಡು ಪರಮಾರ್ಥದಲ್ಲಿ ಗುರುಸೇವೆ, ದೈವ ಕಾರ್ಯಗಳಲ್ಲಿ ನಿರತರಾಗಿರಿ. ಪರಮಾತ್ಮನ ಕೃಪೆ, ಅವನ ದರ್ಶನ ಪಡೆಯಬೇಕು ಎಂಬ ಗುರಿಯನ್ನು ದೃಢವಾಗಿಟ್ಟುಕೊಂಡು ಗುರುವಾಕ್ಯ ಪಾಲಿಸಿಕೊಂಡು ಹೋದವರಿಗೆ ಪರಮಪದ ಪ್ರಾಪ್ತಿಯು ಶತಸಿದ್ಧ. ಸಮಾಧಿ ಸ್ಥಿತಿಯನ್ನು ಹೊಂದಿದವನಿಗಿಂತಲೂ ಅಧಿಕವಾಗಿ ಗುರುವಾಕ್ಯ ಪಾಲಿಸುವಾತನು ಪಡೆಯುತ್ತಾನೆ. ಗುರುವು ಏನು ಹೇಳುತ್ತಿರುತ್ತಾನೋ ಆ ಒಂದು ವಾಕ್ಯ, ಹೀಗೆ ಹೇಳಿಕೊಂಡು ಹೋಗು ಎಂದಿದ್ದನ್ನು ಮಾಡಿಕೊಂಡು ಹೋದರೆ ಸಾಕಂತೆ. ಅದೇ ಅವರನ್ನು ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಪರಮಾಮೃತ ಸಾರ, ಪುಟ 35.